ನೋಡ್ರಿ ಬಸವಣ್ಣವ್ರ ಎಷ್ಟು ದೊಡ್ಡ ಹೆಸರು ಐತಲ್ರಿ ಅಷ್ಟು ದೊಡ್ಡ ಏರ್ಪೋರ್ಟ್ ಹಾಕ್ಬೇಕಿದು ಉತ್ತರ ಕರ್ನಾಟಕದಾಗೆ ನೀವು ಹೇಳಬೇಡ್ರಿ ಬೇರೆ ಮಾತೇ ಇಲ್ಲ ಇಲ್ರಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಆಗ್ಬೇಕು ಅಷ್ಟೇ. ಯಾಕಂದ್ರೆ ಪೊಲಿಟಿಷಿಯನ್ಸ್ ಒಳಗ್ ಫಸ್ಟ್ ಏನಂತೀರಿ ಒಬ್ಬ ರಾಜಕಾರಣಿ ಬಂದಿದ್ ಯಾರಂದ್ರ ಗೋವಿಂದ ಕಾರಜೋಳ ಅವ್ರ ಡೌಟ್ ಇಲ್ಲ ಅದ್ರೊಳಗ. ಏರ್ಪೋರ್ಟ್ ಬಗ್ಗೆ ಮಾತಾಡ್ತಿದ್ದಿಲ್ಲ ರಾಜಕಾರಣಿಗಳು ಇಷ್ಟು ಎಂಟು ಜನ ಮತಕ್ಷೇತ್ರ ರಾಜಕಾರಣಿಗಳು ಏರ್ಪೋರ್ಟ್ ಅವ್ರ ಬಾಯಾಗ ಬರ್ಲಿಲ್ಲ ಬಾಯ ನಮ್ಮ ಕಾರಜೋಳ ಸಾಹೇಬ್ರು ಬಂದು ಅವ್ರು ಮುಂದಾಡಿ ಬಂದ್ರಿ. ಈಗ ಬಸವನಗೌಡ್ರನ್ನ ಹೇಳ್ಬೇಕಂದ್ರ ಕೆಲ್ಸ 850 ಕೋಟಿ ಸ್ಯಾಂಕ್ಷನ್ ಆಗಿತ್ತು. ಚಾಲು ಆದ್ಮೇಲೆ ಯಾವಾಗ ಹರ್ಕತ್ತಿದ್ದಿಲ್ಲ ಗಾಡಿ ಯಾವಾಗ ಹೊಂಟಿತ್ತು ಅವಾಗ ದೂಸ್ಲಿಕ್ಕೆ ಬಂದ್ರಿ ಅವ್ರು. ನಿಮ್ಗ ಶುದ್ಧ ಕನ್ನಡದಾಗ ಹೇಳ್ಬೇಕಂದ್ರ ಈಗ ಟ್ರಕ್ ಹೊಂಟದ್ರಿ, ಅದು ಹೊಂಟದ ಆಲ್ರೆಡಿ, ಅದಕ್ ದುಗ್ಸಿದ್ರ ಅವ್ರು ಒಪ್ತೀನಿ ದುಗ್ಸ್ಯಾರ ಅಂತ ಹೇಳಿ. ಏರ್ಪೋರ್ಟ್ ಇಂತ ಟರ್ಮಿನಲ್ ದೊಡ್ಡದರಿ, ಯಾಕಂದ್ರೆ ಹುಬ್ಳಿ ನೋಡಿ ನಾನು. ಹಂಪಿದ ಸ್ಟ್ರಕ್ಚರ್ ಕಾಣತೈತಿ ನಿಮ್ದು, ಹಂಪಿ ದೇವಾಲಯ. ಹಂಪಿ ದೇವಾಲಯ ಇದು ಒಂದು ಸ್ಟ್ರಕ್ಚರ್ ಇದೆ ನೋಡ್ಬೇಕಾದ್ರೆ, ಒಂದು ಒಳ್ಳೆ ಕಲರ್ ಮ್ಯಾಚಿಂಗ್ ಮಾಡಿದ್ದಾರೆ, ಒಳ್ಳೆ ಒಂದು ಏನೋ ಒಂದು ಚಾಲುಕ್ಯ ಸ್ಟೈಲ್ ಮಾಡಿದ್ದಾರೆ. ಒಳ್ಳೆ ಮಾತದ್ರಿ, ಯಾಕಂದ್ರ ಬಿಜಾಪುರದಾಗ ಎಲ್ಲಾ ಪ್ರಾಜೆಕ್ಟ್ ಗಳು ನಿಂತಾವ್ರಿ. ಅಂದ್ರು ಏರ್ಪೋರ್ಟ್ ಚಾಲು ಇಟ್ಟಾರ, ಅದನ್ನ ನಾವು ಅಪ್ರಿಶಿಯೇಟ್ ಮಾಡ್ತೀವ್ರಿ. ಯಾಕಂದ್ರ ಅದನ್ನು ನಿಲ್ಸುದು ಮಾಡೋದಾಗಿತ್ರಿ. ಅವ್ರ ಗೌರ್ಮೆಂಟ್ ಪ್ರಾಜೆಕ್ಟ್ ಜನರ ಹಣ ರೀ ಇದು, ನಾವು ಕಟ್ಟಿದ್ ನಮ್ಮ ಏರ್ಪೋರ್ಟ್ ಇದು ಬಡೂರ್ ಹಣ ತಗೊಂಡಿ ನಾವು ಏರ್ಪೋರ್ಟ್ ಕಟ್ಟಿವ್ರಿ. ಕನ್ವೆಂಟ್ ಆಗ್ಬೇಕು ಜನಕ್ಕೆ, ಕರೆಕ್ಟ್ ಯಾವ ಟೈಮಿಂಗ್ ಬೆಂಗಳೂರು ರೀಚ್ ಆಗ್ಬೇಕು, ಮುಂಚೆ ಟೈಮ್ ನೋಡ್ರಿ. ನಾವು MB ಪಾಟೀಲ್ ಅವ್ರಿಗೆ ಹೇಳ್ತೀವಿ ಕ್ಲಿಯರ್ ಆಗಿ, ಯಾಕಂದ್ರೆ ಯತ್ನಾಳ್ ಅವ್ರಂತೂ ಪವರ್ದಾಗ ಬರಂಗಿಲ್ಲ, ಗೊತ್ತಾಯ್ತು. ಈಗ MB ಪಾಟೀಲ್ ಅವ್ರಿಗೆ ಏನ್ ಹೇಳ್ತೀವಿ ಅಂದ್ರೆ, ನೀವು ದಯಮಾಡಿ ಕೋಆಪರೇಟ್ ಮಾಡ್ರಿ ಯಾರ ಜೋಡಿಂದ, ಪ್ರೈವೇಟ್ ಏರ್ಲೈನ್ಸ್ ಜೋಡಿ. ಅವ್ರಿಗೆ ಪ್ರೆಷರ್ ಮಾಡಿ ಅಟ್ ಲೀಸ್ಟ್ ಇದು ಏರ್ಪೋರ್ಟ್ ವರ್ಕಿಂಗ್ ದಾಗ ಬಂತಂದ್ರ ಕಂಪ್ನಿ ಓಪನ್ ಆಗ್ತಾವ, ಜಾಬ್ಸ್ ಬರ್ತಾವ. ಎಷ್ಟೋ ಯೂತ್ ಜಾಬ್ ಇರ್ಲಾರ ಬಿಜಾಪುರದಾಗ ಕೂತೋದಿಲ್ಲ. ಎಲ್ಲಾರು ಏನಂತಿರ್ಲಾ ಗೂಳಿಗೆ ಹೋಗ್ತಾರಂತಾರಿ, ಹಂಸವ್ರು ಗೋವಾಗ್ ಹೋಗ್ತಾರ, ಬೆಂಗ್ಳೂರ್ಗ್ ಹೋಗ್ತಾರ. ಇಲ್ಲಿ ಬಿಜಾಪುರದಾಗ ಜಾಬ್ಸ್ ಬರ್ಬೇಕು. ಈ ವಿಡಿಯೋದಾಗ ನೋಡಿದ್ರಿ ಏರ್ಪೋರ್ಟ್ ಯಾರಿಗೂ ಬಿಡಂಗಿಲ್ಲ ನೋಡ್ಲಿಕ್ ಬಂದ್. ಆಕ್ಚುಲಿ ನಾವು ಒಳಗಿನೆಲ್ಲ ತೋರ್ಸಿವ್ ನಿಮ್, ಟರ್ಮಿನಲ್ ಅಲ್ಲಿ, ATC ಟವರ್ ಅಲ್ಲಿ, ರನ್ವೇ ಅಲ್ಲಿ ಎಕ್ಸ್ಕ್ಲೂಸಿವ್ ಏನ್ ವ್ಯೂ ಇರ್ತದಲ್ರಿ ತೋರ್ಸಿವ್ ಡಿಟೇಲ್ ಆಗಿ. ಇಂಥ ವಿಡಿಯೋ ಮತ್ ಬರ್ತಿರ್ಬೇಕಂದ್ರ ಈ ವಿಡಿಯೋಗ್ ಲೈಕ್ ಕೊಡ್ರಿ. ಹಿಂದ್ ವಿಡಿಯೋನ ನೋಡಿರ್ತೀರಿ ನೀವು, ಕಮೆಂಟ್ ಬರೀರಿ, ಲೈಕ್ ಕೊಡ್ರಿ. ಇದು ನೀವು ಎಷ್ಟು ಏನಂತಿರ್ಲಾ ಶೇರ್ ಮಾಡ್ತೀರಿ, ವಾಟ್ಸ್ಆಪ್ ದಾಗ ಶೇರ್ ಮಾಡ್ರಿ ಹೋಗಿದ್ ವಿಡಿಯೋನ. ಲೈಕ್ ಕಮೆಂಟ್ ಎಷ್ಟ್ ಮಾಡ್ತಿಲ್ಲ ಅಷ್ಟು ರೀಚ್ ಆಗ್ತದ.
स्वागत है आपका यस न्यूज़ कर्नाटका एक्सप्रेस में। मैं आपके साथ शकील अहमद। जैसे कि आप जानते हैं कि शहर बीजापुर के अंदर जो बुरहानपुर और मधुबनी के बीच में एयरपोर्ट, ऐतिहासिक एयरपोर्ट बन रहा था, तो कई लोगों के जो बीजापुर के लोग सोच रहे थे, कह रहे थे कि बीजापुर क्या बनता है, ये तो सपना है। वो आज सपना, जी हाँ, आप देख सकते हैं कि हम रनवे पर खड़े हैं। मैं और हमारे अमित उद्दार, जो हमारे हमजा महबूब हैं, हेरिटेज एक्टिविस्ट, इनकी जो हमारे हमजा महबूब और अमित उद्दार ने काफ़ी इसके पीछे स्ट्रगल, इन्होंने कई एयरपोर्ट के बारे में वीडियो हमारे माध्यम के जरिए दिखाए थे। आज वो सपना सच होने जा रहा है। अब रनवे यहाँ पर रेडी हो चुका है, टर्मिनेटर बिल्डिंग बन चुकी है। यहाँ पर आप देख सकते हैं कि काम यहाँ पर कितनी जोर और शोर से चल रहा है। तो बिल्कुल कहीं 1-2-3 महीने में एयरपोर्ट यहाँ पर जो उद्घाटन होगा और यहाँ से जो प्लेन उड़ने की कतार पर है। तो आप यहाँ पर देख सकते हैं कि यहाँ पर क्या कुछ नहीं बदला है। बीजापुर अगर एयरपोर्ट यहाँ पे ईमान अगर उड़ती है तो जो दुबई में लोग रहते हैं, काफ़ी सारे यहाँ पे बीजापुर शहर के लोग दुबई को जाते हैं, सऊदी को जाते हैं, अमेरिका को जाते हैं, तो उन लोगों के लिए काफ़ी आसानी है। और बीजापुर जो है एक ऊंची कतार पर जाने की कतार पर यहाँ पर खड़ा है। और यहाँ पर काफ़ी जो गुम्मट नगरी के नाम से बीजापुर शहर को जाना जाता था, वो गुम्मट नगरी को देखने के लिए पहले से जो फॉरेन आते थे वो अब बंद हो चुके थे, लेकिन फिर वो यहाँ पर एयरपोर्ट होने की वजह से फिर वो कई सारे लोग आएंगे और बीजापुर का नाम पूरे वर्ल्ड में फिर मशहूर होगा, मैं कहता हूँ। तो आप आइए, जो हमारे बीजापुर का जो एयरपोर्ट है, इसका नज़ारा देखते हैं, घूमते हैं, आपको बताते हैं कि एयरपोर्ट किस कतार पर आ चुका है। तो आइए इसका नज़ारा देखते हैं। ನಮಸ್ಕಾರ ರೀ, ನನ್ನ ಹೆಸರು ಅಮಿತ್ ಉದ್ದಾರ್, ನಮ್ಮ ಜೋಡಿ ಹೆರಿಟೇಜ್ ಆಕ್ಟಿವಿಸ್ಟ್ ಹಮ್ಜಾ ಮೆಹಬೂಬ್. ಶರಣಾರ್ಥಿ. ಎಲ್ಲಿದ್ದೀವಿ ಅಂದ್ರೆ ಗೊತ್ತಾಗ್ತದೆ ರೀ. ಎಲ್ರಿ ಹಮ್ಜಾವ್ರ? ಬಸವೇಶ್ವರ ವಿಮಾನ ನಿಲ್ದಾಣ. ಸ್ವಲ್ಪ ಜೋರಾಗೇನ್ರಿ ಮೈಕ್ ಹೊಸದು. ಬಸವಣ್ಣವರ ವಿಮಾನ ನಿಲ್ದಾಣ. ಅದೇ ರೀ, ಇದು ಜಗಜ್ಯೋತಿ ಬಸವೇಶ್ವರ ವಿಮಾನ ನಿಲ್ದಾಣ, ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ, ಇಂಟರ್ನ್ಯಾಷನಲ್ ಏರ್ಪೋರ್ಟ್. ಈಗ ಕೆಲಸ ನಿಮ್ಗೆ ಹೇಳ್ಬೇಕಂದ್ರಿ ಒಂದಾದ್ಮೇಲೆ ಒಂದು ಶುರು ಮಾಡೋಣತ್ರಿ. ಫಸ್ಟಿಗೆ ಎಂಟ್ರೆನ್ಸ್ ಶುರು ಮಾಡ್ರಿ ನೀವೇ. ಎಂಟ್ರೆನ್ಸ್ ಆಲ್ಮೋಸ್ಟ್ ಆಲ್ ರಸ್ತೆ ಆಗಿದ್ರಿ, ಈಗ ಲೈಟಿಂಗ್ ವ್ಯವಸ್ಥೆ ಆಗ್ತಾ ಇದೆ. ಅದಾದ್ಮೇಲೆ ಟರ್ಮಿನಲ್ ರೀ. ಟರ್ಮಿನಲ್ 90% ಮುಗಿದಿದೆ, ಇನ್ನೊಂದು 10% ಬಾಕಿ ಇದೆ ಕೆಲಸ ಒಳಗಡೆ. ಈಗ ಫುಟೇಜ್ ಹಾಕ್ತಿರ್ತಾರಿ, ನೀವು ಹೆಚ್ಚಿಗೆ ಹೇಳ್ಬೇಕಾಗ್ತದ ಅದ್ರ ಬಗ್ಗೆ. ಈಗ ಒಳಗಡೆ ಹೇಳ್ರಿ. ಒಳಗಡೆ ನೋಡ್ರಿ ಎಲ್ಲ ಏನೇನು ರೂಮ್ಸ್ ಇದಾವ, ಡಿಪಾರ್ಟ್ಮೆಂಟ್ಸ್, ಡಿಫ್ರೆಂಟ್ ಡಿಪಾರ್ಟ್ಮೆಂಟ್ಸ್ ಇದೆ ಒಳಗಡೆ. ಪ್ರೇಯರ್ ಹಾಲ್ ಇದೆ, ಅಥವಾ ಈ ಅವ್ರ ಆಫೀಸರ್ಸ್ ಮ್ಯಾನೇಜರ್, ಏರ್ಪೋರ್ಟ್ ಮ್ಯಾನೇಜರ್, ಬೇರೆ ಬೇರೆ ತರ ಎಲ್ಲ ರೂಮ್ಸ್ ಬೇರೆ ಬೇರೆ ತರ ಇದೆ ಒಳಗಡೆ. ಈಗ ಇದು ಪೇಂಟ್ ಅಂತೂ ಆ ಸೈಡ್ ಆಗ್ಯದ್ರಿ. ಈಗ ಆ ಸೈಡ್ ಪೇಂಟ್ ಆಗ್ಯದ. ಈಗ ಒಳಗಿಂದು ಏನಂತಿರ್ಲ, ಒಳಗಿನ ಇಂಟೀರಿಯರ್ ಮುಗ್ದದ್ರಿ. ಕನ್ವೇಯರ್ ಬೆಲ್ಟ್ ಹಿಡ್ಕೊಂಡು, ಕೆಫೆಟೇರಿಯಾ ಹಿಡ್ಕೊಂಡು ಎಲ್ಲ ಕೂತಿ ಬಂದಿವ್ರಿ. ಅಲ್ಲಿ ಹೋಗಿ ಎಲ್ಲ ಆಲ್ಮೋಸ್ಟ್ ಕೆಲಸ ಮುಗ್ದದ್ರಿ. ಟಿವಿ ಡಿಸ್ಪ್ಲೇನು ಕುಡಿಸ್ಲಿಕ್ಕತ್ತಾರ. ಎಲ್ಲ ಚೆಕ್ ಇನ್ ಚೆಕ್ಔಟ್ ಎಲ್ಲ ಫುಲ್ ಕಂಪ್ಲೀಟ್ ಮುಗ್ದದ್ರಿ. ಹೇಳ್ಬೇಕಂದ್ರ ಈ ಟರ್ಮಿನಲ್ ಅಂತೂ 100% ಕೆಲಸ ಮುಗ್ದದ್ರಿ. 90% ಅಂದ್ರೆ ಇಷ್ಟೇ ಪೇಂಟ್ ಅಷ್ಟೇ ಉಳ್ದದ್ರಿ. ಅಷ್ಟೇ ಹೊರಗಿನ ಪೇಂಟ್. ಒಳಗಿನ ಟೆಕ್ನಿಕಲ್ ವರ್ಕ್ ಇದಿಲ್ಲ, ಏನ್ ಮುಗ್ದದ್ರಿ ಆಲ್ಮೋಸ್ಟ್. ಅದೇನಿಲ್ಲ, ಅವೇನ್ ಕಂಪ್ಯೂಟರ್ ತಂದು ಹಚ್ತಾರೆ, ಅವೇನ್ ದೊಡ್ಡ ಮಾತದ. ಟರ್ಮಿನಲ್ ಅಷ್ಟಿನ ಕೆಲಸ ಆಗ್ಯದ್ರಿ. ಮುಂದೊಂದು ಫ್ಲಾಗ್ ಪೋಸ್ಟ್. ರನ್ವೇ ಕಂಪ್ಲೀಟ್ ಆಗೈತಿ. ರನ್ವೇ 100% ಕಂಪ್ಲೀಟ್ ಆಗ್ಯದ್ರಿ. 100% ಕಂಪ್ಲೀಟ್ ಆಗ್ಯದ ರನ್ವೇ. ರನ್ವೇ ಆದ್ಮೇಲೆ ATC ಟವರ್ ಒಂದು ಹೋಗಿ ಬಂದಿವ್ರಿ ನಾವು. ATC ಟವರ್ ಅಲ್ಲಿ ಟೆಕ್ನಿಕಲ್ ವರ್ಕ್ ನಡೆದೈತಿ. ಅಲ್ರಿ, ಈಗ ವೈರಿಂಗ್ ವರ್ಕ್ ನಡೆದದ್ರಿ. ವೈರಿಂಗ್ ವರ್ಕ್ ನಡೆದದ. ಅವೇನಿಲ್ರಿ, ಕಂಪ್ಯೂಟರ್ಸ್ ತಂದು ಏನ್ ಹಚ್ಚಾರ, ಏನ್ ದೊಡ್ಡ ಮಾತಿಲ್ಲದು. ಓಪನಿಂಗ್ ಮಾಡ್ಬೋದು, ಎಂಥದೇನು ಸಮಸ್ಯೆ ಇಲ್ಲ. ಇವತ್ತೇ ಬಂದು ಓಪನಿಂಗ್ ಮಾಡ್ಬೋದು. ಬಟ್ ಅಷ್ಟೇ ಪೇಂಟ್ ರೀ, ಈ ಸೈಡ್ ಪೇಂಟ್ ಆಗಿಲ್ಲ ನಾವು. ವರ್ಕ್ ಪೇಂಟ್ ಕೆಲಸ ಮುಗಿಬೇಕು. ರನ್ವೇ ಅಂತೂ 100% ಕಂಪ್ಲೀಟ್ ಆಗ್ಯದ. ಇನ್ನ ನೀವು ನೋಡ್ಬೋದು ಸುತ್ತಮುತ್ತ ಕಲ್ ಏನ ಹೊಡಿಲಿಕತ್ತಾರಿ ಅವ್ರು, ಟೈಮ್ ತಗೊಂಡು. ಗಾರ್ಡನ್ ವ್ಯವಸ್ಥೆ ಆಗ್ಬೇಕು. ಗಾರ್ಡನ್ ರೀ, ಗಾರ್ಡನ್ ಅನ್ಸ್ಬಿಟ್ಟಕ್ಕೆ ಅಷ್ಟು ಕಂಪ್ಲೀಟ್ ಮಾಡ್ತಾರ ಡೌಟ್ ಅದ ರೀ ನಂಗೆ. ಬಟ್ ಇದು ನೈಟ್ ಲೈಂಡಿಂಗ್ ಏನ್ ವ್ಯವಸ್ಥೆ ಕಾಣಲ್ತೈದ್ರಿ ನಮ್ಗೆ ಇಲ್ಲಿ. ಜಗಜ್ಯೋತಿ ಬಸವಣ್ಣವ್ರ ಏರ್ಪೋರ್ಟ್. ಹಾ, ಈ ನೈಟ್ ಲ್ಯಾಂಡಿಂಗ್ದು ಏನ್ ನಮ್ಗ ಫೆಸಿಲಿಟಿ ಕಾಣಲ್ತಗ್ಯದ್ರಿ ಇಲ್ಲಿ. ನೈಟ್ ಲ್ಯಾಂಡಿಂಗ್ ಒಂದು ಫೆಸಿಲಿಟಿ ಇರ್ಬೇಕಿಲ್ಲ. ಇಲ್ಲಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅಲ್ರಿ ಬಸವಣ್ಣವ್ರ ಏರ್ಪೋರ್ಟ್, ಉತ್ತರ ಕರ್ನಾಟಕದ ದೊಡ್ಡ ಏರ್ಪೋರ್ಟ್ ಇದು. ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಆಗ್ಲೇಬೇಕಲ್ಲ, ಅದು ಲೈಟಿಂಗ್ ವ್ಯವಸ್ಥೆ ಕಾಣ್ತಲ್ಲ ನನಗಂತೂ. ನಂಗಂತೂ ಕಾಣಲ್ತಗ್ಯದ್ರಿ. ಓಪನಿಂಗ್ ಬಂದತ್ರಿ, 1-2 ತಿಂಗಳು ದೂರ ಅದ ನೋಡ್ರಿ ಅಮಿತ್ ಭಾಯಿ. ಉತ್ತರ ಕರ್ನಾಟಕದ ದೊಡ್ಡ ಏರ್ಪೋರ್ಟ್ ರೀ ಬಸವಣ್ಣವ್ರ. ಎಷ್ಟು ದೊಡ್ಡ ಹೆಸರು ಐತಲ್ರಿ, ಅಷ್ಟು ದೊಡ್ಡ ಏರ್ಪೋರ್ಟ್ ಆಗ್ಬೇಕಿದು ಉತ್ತರ ಕರ್ನಾಟಕದಾಗೆ. ನೀವು ಹೇಳಬೇಡ್ರಿ, ಬೇರೆ ಮಾತೇ ಇಲ್ಲ. ಇಲ್ರಿ, ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಆಗ್ಬೇಕು ಅಷ್ಟೇ. ಅಲ್ರಿ, ಕರೆಕ್ಟ್ ಅದ. ಬಟ್ ಲೈಟ್ ಕಾಣಲ್ತಗ್ಯಾವ ನಂಗೆ. ಹಾಕ್ತಾರ ಬಿಡ್ರಿ ಇವತ್ತರ ನಾಳೆ.
ಓಪನಿಂಗ್ ದೂರ ಐತಿ ಈಗ ಇಲೆಕ್ಷನ್ ಗಿಂತ ಮುಂಚೆ ಮಾಡ್ತಾರ್ರಿ. ಮಾಡ್ತಾರ ತೋರಿ, ಮೋದಿಜಿ ಬರೋರಿದಾರ. ನೀವ್ ಯಾವ ಸರ್ಕಾರಕ್ಕೆ ಮಾಡ್ರಿ ಯಾರೇ ಮಾಡ್ಲಿ ನಮ್ಗೇನ್ ಸಂಬಂಧ ಇಲ್ಲದು, ನಮ್ ಏರ್ಪಟ್ಟಿದ್ದು ಕರೆಕ್ಟ್ ಅದರಿ, ಕರೆಕ್ಟ್ ಅದ. ಈಗ ನೈಟ್ ಲ್ಯಾಂಡಿಂಗ್ ಒಂದ್ ಆಗಿಲ್ರಿ, ಇವ್ರ ಎಂ ಬಿ ಪಾಟೀಲ್ ಅವ್ರ ಲಕ್ಷ್ಯ ತಗೋಬೇಕಿಲ್ಲಿ. ನೈಟ್ ದಿನೂ ಆಗಿಲ್ಲ ವ್ಯವಸ್ಥೆ. डेल्टा लर्न ऑनलाइन स्पोकन इंग्लिश क्लासेस लाया है आपके लिए सुनहरा मौका। स्पोकन इंग्लिश आजकल न सिर्फ एक शौक है बल्कि अहम ज़रूरत बन चुका है। अगर आप लोग घर बैठे इंग्लिश सीखना चाहते हो तो अभी हमारे एक्सपर्ट से संपर्क करें 9972295999 और 8050828793। ಇಲ್ಲಿ ನೋಡ್ರಿ ಒಂದ್ ಮಾತು ಹೇಳ್ತೀನಿ ನಿಮ್ಗ, ಕಾರಣಭೂತರು ಯಾರಂದ್ರ ಫಸ್ಟ್ ನಾವು ಸೋಷಿಯಲ್ ಮೀಡಿಯಾ ಕ್ರೆಡಿಟ್ ಕೊಡ್ತೀವ್ರಿ. ನಾವು ಸೋಷಿಯಲ್ ಮೀಡಿಯಾ ಅಲ್ಲಿ, ಇದು ಫೇಸ್ಬುಕ್ ಅಲ್ಲಿ, ಯೂಟ್ಯೂಬ್ ಅಲ್ಲಿ, ಅದ್ರೊಳಗೆ ನಾವು ವಿಡಿಯೋ ಮಾಡಿ ಹಾಕೋದ್ರಿಂದ ಜನರ ಸಪೋರ್ಟ್ ಬಂದದ್ರಿ ಇದಕ್ಕೆ. ನಾವು ನೀವು ಇದ್ರ ಶಕೀಲ್ ಅವ್ರ ಅಷ್ಟು ವರ್ಷ ನೋಡ್ಲಿಕ್ಕೆ 4 ವರ್ಷ ಮೇಲೆ ಐತಿಲ್ರಿ, 4-5 ವರ್ಷ ಐತ್ರಿ. ಈಗ 5 ವರ್ಷ ಅಂತ ಹೇಳಿರಿ ಫಸ್ಟ್ ಟೈಮ್ ನಾವು ವಿಡಿಯೋ ಬಂದ್ ಮಾಡಿದೀವಿ ಇಲ್ಲಿ. ಅವಾಗಿಂದು ಸೋಷಿಯಲ್ ಮೀಡಿಯಾದಾಗ ಜನರ ಸಪೋರ್ಟ್ ಸಿಕ್ತ್ರಿ ಫಸ್ಟ್. ಈಗ ನಾವು ಮಾತಾಡಿದ್ದಕ್ಕಂತ ಅಷ್ಟಕ್ಕೆ ಆಗಲ್ರಿ, ಅದು ಜನರ ಸಪೋರ್ಟ್ ಬೇಕು. ಯಾಕಂದ್ರೆ ಜನರ ಹಣ ತಗೊಂಡ್ ಮಾಡಿದ್ದದ ಇದು. ಅವ್ರು ಸಪೋರ್ಟ್ ಮಾಡಿದ ಮೇಲೆ ಇದು ಕೆಲ್ಸ ಶುರು ಆಯ್ತ್ರಿ. ಇದು ಒಂದ್ ಲೆವೆಲ್ ಮುಂದೆ ಬಂದ್ರು ನಮ್ಮ ಕಾರಜೋಳ ಸಾಹೇಬ್ರು. ಪೊಲಿಟಿಕಲ್ ವಿಲ್ ಇಲ್ಲ ಬಂತ್ರಿ ಹಿಂದಾಗಡೆ. ಈ ಕ್ರೆಡಿಟ್ ತಗೋಲಿಕ್ ಬಹಳ ಮಂದಿ ನಿಂತಾರ, ಒಪ್ತೀನಿ ನಾನು, ತಗೋಲಿ ಅಂತ ಏನ್ ಸಮಸ್ಯೆ ಇಲ್ಲ ನಮ್ಗ. ಕಾರಜೋಳ ಅವರು ಇತ್ತು, ನಗರ ಶಾಸಕ ಬಸನಗೌಡ ಪಾಟೀಲ್ ಇಲ್ರಿ. ಇಲ್ಲಿ ನೋಡ್ರಿ, ನಾ ಹೇಳ್ಬೇಕಂದ್ರಿ ಹೇಳ್ತೀನಂದ್ರ, ಈಗ ನೋಡ್ರಿ ಇವ್ರು ಕಾರಜೋಳ ಅವರು ಬಂದ್ರಿ ಹಿಂದಗಡೆ, ಅದು ಅವ್ರಿಗ ನಾವು ಅಪ್ರಿಶಿಯೇಟ್ ಮಾಡ್ತೀವ್ರಿ. ಯಾಕಂದ್ರೆ ಪೊಲಿಟಿಷಿಯನ್ಸ್ ಒಳಗ್ ಫಸ್ಟ್ ಏನಂತೀರಿ, ಒಬ್ಬ ರಾಜಕಾರಣಿ ಬಂದಿದ್ ಯಾರಂದ್ರ ಗೋವಿಂದ ಕಾರಜೋಳ ಅವ್ರು, ಡೌಟ್ ಇಲ್ಲ ಅದ್ರೊಳಗ. ಅವ್ರು ಬಂದಿದ್ದಿಲ್ಲ ಅಂದ್ರ ಪೊಲಿಟಿಕಲ್ದಾಗ್ರಿ ನಾವು 3 ವರ್ಷ ಅಡ್ಡಾಡ್ಲಿಕತ್ತಿದ್ವಿ. ಯಾರು ಗೊತ್ತಿದ್ದು ಸುಮ್ ಕೊಡ್ತಿದ್ರು, ಈಗೆಲ್ಲ ವಿಡಿಯೋ ಹಾಕ್ಲಿಕತ್ತಾರ. ಏರ್ಪೋರ್ಟ್ ಬಗ್ಗೆ ಮಾತಾಡ್ತಿದ್ದಿಲ್ಲ ರಾಜಕಾರಣಿಗಳು. ಇಷ್ಟು 8 ಜನ ಮತಕ್ಷೇತ್ರ ರಾಜಕಾರಣಿಗಳು ಏರ್ಪೋರ್ಟ್ ಅವ್ರು ಬಾಯಾಗ ಬರ್ಲಿಲ್ಲ ಬಾಯ ಅಂದ್ರ. ನಮ್ಮ ಕಾರಜೋಳ ಸಾಹೇಬ್ರು ಬಂದು ಅವ್ರು ಇನ್ಸ್ಪೆಕ್ಷನ್ ಮಾಡಾಕತ್ರು. ಹೆಂಗಂದ್ರ ಅವ್ರು ಯಾವ ತರ ತಗೊಂಡ್ರಂದ್ರ ನನ್ನ ಮನಿದ್ ಕೆಲ್ಸ ಅಂತ ತಗೊಂಡ್ರು. ಬರ್ತಿದ್ರು ನೋಡ್ಲಿಕ್ಕೆ ಸರ್ವೆ ಬೇರೆ ರಾಜಕಾರಣಿಗಳು ಸನಿ ಹಾಯ್ತಿದ್ದಿಲ್ಲ. ಇಲ್ಲಿ ಬಿಜಾಪುರ್ನಾಗ ಇದ್ದು ರಾಜಕಾರಣಿಗಳು ಏರ್ಪೋರ್ಟ್ ಬಂದಿಲ್ಲ ಅಂದ್ರೆ ನಾಚಿಗೇಡಿ ಸಂಗತಿ ಇದು ತುಂಬಾ. ಅಂದ್ರೆ ಅವ್ರಿಗೆ ಏನ ಬಿಜಾಪುರ್ ಇಲ್ಲ ಹೋಲಿ ಬಿಡ್ರಿ, ಅವ್ರದ್ದು ಬಿಡ್ರಿ. ಈಗ ಕಾರಜೋಳ ಬಂದಿದ್ರಿ, ಯತ್ನಾಳ್ ಧ್ವನಿ ಎತ್ತಿದ್ದು. ಇಲ್ರಿ ಅವ್ರ ಹಿಂದಾಡಿ ಬಂದ್ರಿ. ಈಗ ಬಸವನಗೌಡ್ರನ್ನ ಹೇಳ್ಬೇಕಂದ್ರ ಕೆಲ್ಸ 850 ಕೋಟಿ ಸ್ಯಾಂಕ್ಷನ್ ಆಗಿತ್ತು. ಚಾಲು ಆದ್ಮೇಲೆ ಯಾವಾಗ ಹರ್ಕತ್ತಿದ್ದಿಲ್ಲ ಗಾಡಿ, ಯಾವಾಗ ಹೊಂಟಿತ್ತು ಅವಾಗ ದೂಸ್ಲಿಕ್ಕೆ ಬಂದ್ರಿ ಅವ್ರು. ನಿಮ್ಗ ಶುದ್ಧ ಕನ್ನಡದಾಗ ಹೇಳ್ಬೇಕಂದ್ರ ಈಗ ಟ್ರಕ್ ಹೊಂಟದ್ರಿ, ಅದು ಹೊಂಟದ ಆಲ್ರೆಡಿ. ಅದಕ್ ದುಗ್ಸಿದ್ರ ಅವ್ರು, ಒಪ್ತಿನ ದುಗ್ಸ್ಯಾರ ಅಂತ ಹೇಳಿ. ಸಿಎಂ ಅವರು ಶಿವಮೊಗ್ಗ ಏರ್ಪೋರ್ಟ್ ಮಾಡಾರಿ, ಅವ್ರು ಅಲ್ಲಿ ಹೆಚ್ಚಿಗೆ ಫಂಡ್ ಇಲ್ಲಿ ಕಡಿಮೆ ಕೊಡಾಕತ್ತಿದ್ರಿ. ಅದರಿ. ಬಟ್ ಹೆಂಗಿರ್ತದ ಗೊತ್ತೇನ್ರಿ, ಸ್ಟಾರ್ಟಿಂಗ್ ಟೈಮ್ದಾಗ ಬಂದಿ ಕೈ ಹಚ್ಚೋದ್ ಬಾಯಿ ಮಾಡಿರ್ತದ್ರಿ. ಅದ ತಿಳಿತಿಲ್ರಿ ನಿಮ್ಗ? ಫೌಂಡೇಶನ್ ಅದು ಉರಿ ಏನ್ ಇರ್ತದಲ್ರಿ, ಪೈಲಾ ಕಿಡಿ ಹಚ್ಚೋದ್ ಇಂಪಾರ್ಟೆಂಟ್ ಇರ್ತದೆ. ಅದು ಉರಿ ಹತ್ತಿದ ಮೇಲೆ ಪೆಟ್ರೋಲ್ ಸುರಿಯೋದು ಸರಳ ಅದರಿ. ಅದು ಅದಕ್ಕೇನಿಲ್ಲ. ಬಟ್ ಅವರು ಲೇಟ್ ಆಗಿ ಬಂದ್ರಿ, ಅದು ಸೀದಾ ಹತ್ತೀವಿ ನಾವೇನ್ ಇದೇನ್ ಹೇಳಂಗಿಲ್ಲ. ಬಹಳ ಲೇಟ್ ಆಗಿ ಜಾಯಿನ್ ಮಾಡಿದ್ರು ಅವ್ರು. ಯತ್ನಾಳ್ ಅವರು ಮಾಧ್ಯಮದಲ್ಲಿ ಮಾತಾಡಿದ್ರಿ, ಯಾ ಡಬ್ಬಿ ಇಡ್ತಾರ ಇದೇ ವಿಜಯಪುರ ಏರ್ಪಾಡ್ ಅಂತ ಹೇಳಿ. ಈಗಂತ್ರ ನೀವು ಬಂದಿರಿ, ಎಲ್ಲಾ ನೋಡಿದ್ರಿ. ಈಗ ದೊಡ್ಡ ಮಾಡ್ಯಾರ, ಸ್ಕೇಲ್ ದೊಡ್ಡ ಮಾಡ್ಯಾರ. ಇದು ಹುಬ್ಳಿ ಏರ್ಪೋರ್ಟ್ ಗಿಂತ ಟರ್ಮಿನಲ್ ದೊಡ್ಡದರಿ. ಯಾಕಂದ್ರೆ ಹುಬ್ಳಿ ನೋಡಿ ನಾನು. ಹಂಪಿದ ಸ್ಟ್ರಕ್ಚರ್ ಕಾಣತೈತಿ ನಿಮ್ದು. ಹಂಪಿ ದೇವಾಲಯ, ಹಂಪಿ ದೇವಾಲಯ ಇದು ಒಂದು ಸ್ಟ್ರಕ್ಚರ್ ಇದೆ. ನೋಡ್ಬೇಕಾದ್ರೆ ಒಂದು ಒಳ್ಳೆ ಕಲರ್ ಮ್ಯಾಚಿಂಗ್ ಮಾಡಿದ್ದಾರೆ. ಒಳ್ಳೆ ಒಂದು ಏನೋ ಒಂದು ಚಾಲುಕ್ಯ ಸ್ಟೈಲ್ ಮಾಡಿದ್ದಾರೆ. ಅದು ಚಾಲುಕ್ಯರ ಮಾಡ್ಲಿ, ಆದಿಲ್ ಶಹರ್ ಮಾಡ್ಲಿ, ಬಟ್ ಮಾಡಿದ್ದಾರೆ, ಸಂತೋಷ್. ಮಾಡ್ಯಾರಿ. ನಮ್ಗೆ ಅದು ಇಂಪಾರ್ಟೆಂಟ್ ಅದ, ಮಾಡ್ಬೇಕಾಯ್ತು. ಅದು ಇಂಪಾರ್ಟೆಂಟ್ ಅದ. ಬಿಜೆಪಿ ಸರ್ಕಾರ ಹೋಯ್ತು, ಮತ್ತೆ ಎಂ ಬಿ ಪಾಟೀಲ್ ಅವರು ಮೊನ್ನೆ ಬಂದ 50 ಕೋಟಿ ಸ್ಯಾಂಕ್ಷನ್ ಮಾಡಿದ್ದಾರೆ. ಇಲ್ರಿ, ಈಗ ನೀವು ಎಂ ಬಿ ಪಾಟೀಲ್ ಅವ್ರ ಬಗ್ಗೆ ಕೇಳ್ತೀನಂತಂದ್ರ ನೋಡ್ರಿ, ಈಗ ಒಳ್ಳೆ ಮಾತದ್ರಿ. ಯಾಕಂದ್ರ ಬಿಜಾಪುರದಾಗ ಎಲ್ಲಾ ಪ್ರಾಜೆಕ್ಟ್ಗಳು ನಿಂತಾವ್ರಿ. ಅಂದ್ರು ಏರ್ಪೋರ್ಟ್ ಚಾಲು ಇಟ್ಟಾರ, ಅದನ್ನ ನಾವು ಅಪ್ರಿಶಿಯೇಟ್ ಮಾಡ್ತೀವ್ರಿ. ಯಾಕಂದ್ರ ಅದನ್ನು ನಿಲ್ಸುದು ಮಾಡೋದಾಗಿತ್ರಿ ಅವ್ರು. ನಾವ್ ಏನ್ ಮಾಡ್ಲಿಕ್ಕೆ ಬರ್ತದ್ರಿ ಅವ್ರಿಗೆ ನಿಲ್ಸಿದ್ರ. 3 ಸ್ಟಾರ್ ನಿಂತದ್ರಿ. ಎಷ್ಟೋ ಗೌರ್ಮೆಂಟ್ ಕಾಮಗಾರಿಗಳು ನಿಂತಾವ್ರಿ ಬಿಜಾಪುರ ಒಳಗೆ. ಅದು ಶುರುನೇ ಆಗಿಲ್ರಿ, ಶುರುನೇ ಆಗಿಲ್ಲ. ಸುಮಾರು ಪ್ರಾಜೆಕ್ಟ್ಗಳು ನೋಡ್ರಿ. ಈಗ ನೋಡ್ರಿ, ಏರ್ಪೋರ್ಟ್ ಆದ್ರೂ ಬಿಜಾಪುರಕ್ಕೆ ಏನ್ ಲಾಭ ಇದೆ? ಈಗ ನೋಡ್ರಿ ಏರ್ಪೋರ್ಟ್ ದಿಂದ ಲಾಭ ಏನದ್ ಕೇಳ್ತೀರಿ, ಹೌದಿಲ್ರಿ? ಈಗ ಒಂದೇದ್ ಏನದ ರೀ,
ನೋಡ್ರಿ ಬಿಜಾಪುರ ಒಂದ್ ಸಿಟಿ ಒಂದು ಡೆವಲಪ್ ಯಾವಾಗ ಆಗ್ತದ ಅಂದ್ರ ಯಾರು ಇವ್ರು ದೊಡ್ಡ ದೊಡ್ಡ ಇನ್ವೆಸ್ಟರ್ಸ್ ಇರ್ತಾರಲ್ರಿ, ಇನ್ವೆಸ್ಟರ್ಸ್ ಬಂದು ಅವ್ರು ಇನ್ವೆಸ್ಟ್ಮೆಂಟ್ ಮಾಡಿದಾಗ ಸಿಟಿ ಗ್ರೋ ಆಗ್ತದ್ರಿ. ಈಗ ಒಂದ್ ಫ್ಯಾಕ್ಟ್ರೀಸ್ ಅಲ್ಲಿ ಈಗ ಹುಬ್ಳಿ ನೋಡ್ರಿ, ಮಾರ್ಕೋಪೋಲೋ ಅಂದ್ರೆ ಏನು ಇವು ಬಸ್ ಇರ್ತಾವಲ್ರಿ, ಬಸ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಅದರಿ ಅಲ್ಲಿ, ಮರ್ಸಿಡೀಸ್ ಬೆನ್ಸ್ ಅದರಿ. ಎದಕ್ ಮಾಡ್ಯಾರಂತಂದ್ರ ಅವ್ರಿಗೆ ಫೆಸಿಲಿಟೀಸ್ ಕೊಟ್ಟಾರಿ ಅವರು. ಇನ್ನು ಏರ್ಪೋರ್ಟ್ ಆಗೋದ್ರಿಂದ ಅವ್ರು ಯಾರು ಅಫಿಷಿಯಲ್ಸ್ ಇರ್ತಾರಲ್ಲ ಅವ್ರು ಬರ್ತಾರ್ರಿ ಹಾಫ್ ಎನ್ ಅವರ್ 1 ತಾಸ ಒಳಗೆ. ಇಲ್ಲಿಂದ ಮುಂಬೈದಿಂದ ಬೆಂಗಳೂರಿಂದ ಔಟ್ಸೈಡ್ ಕಂಟ್ರಿದಿಂದ ಬರ್ತಾರ್ರಿ. ಅವರು ಬಂದ ಕೂಡಲೇ ಅವ್ರ ಕನೆಕ್ಟಿವಿಟಿ ಫಾಸ್ಟ್ ಆಗೋದ್ರಿಂದ ಅವ್ರಿಗೂ ಚೀಪ್ ಅನಿಸ್ತಾರ್ರಿ ಲ್ಯಾಂಡ್ ತಗೋಲಿಕ್ಕೆ. ಗ್ರೋತ್ ಆಗ್ತದೆ, ಕನೆಕ್ಟಿವಿಟಿ ಮೇನ್ ಜಾಬ್ಸ್ ಬರ್ತಾವ್ರಿ ಇದರಿಂದ. ಟೂರಿಸಂ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಏನ್ ಇರ್ತಾವಲ್ರಿ, ಈಗ ಆಟೋಮೊಬೈಲ್ಸ್ ಅಲ್ಲಿ, ಕಂಪ್ಯೂಟರ್ ಎಲೆಕ್ಟ್ರಾನಿಕ್ಸ್ ಅಲ್ಲಿ, ಅವು ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಬರ್ತಾವ್ರಿ ಏರ್ಪೋರ್ಟ್ ದಿಂದ. ಮೇನ್ಲಿ ಹೇಳ್ಬೇಕಂದ್ರ ಬೆಳಗಾಂ ಹುಬ್ಳಿ ಬೆಸ್ಟ್ ಎಕ್ಸಾಂಪಲ್ ರೀ ನೀವು ನೋಡ್ಲಿಕ್ಕೆ. ಈಗ ಇಲ್ಲಿ ಸಾಕಷ್ಟು ಸ್ಮಾರಕಗಳು ಇದೆ. ಈಗ ಏನು ಕಂಪ್ಲೇಂಟ್ ಮಾಡ್ಬೇಕು ದಿಲ್ಲಿಗೆ ಮಾಡ್ಬೇಕಾಗ್ತದೆ. ಅವರು ಏನಂತಿದೆ ಇಲ್ಲಿ ಫ್ಲೈಟ್ ಎಲ್ಲ ಅದು ಇಲ್ಲ ಅಂತ ಬರಂಗಿಲ್ರಿ, ಅವ್ರು ಬರಂಗಿಲ್ಲ. ಹಾ ಈಗ ಬರ್ತಾರ್ರಿ, ಅವ್ರು ಬರ್ತಾರ. ಗೋಲ್ಗುಮ್ಮಟ ಅಂದ್ರೆ ಅಲ್ಲಿ ಎಲ್ಲ ಟ್ರ್ಯಾಕ್ ಆಗುತ್ತೆ, ಅದು ಅದರಿ. ಈಗ ನೀವು ಹೆರಿಟೇಜ್ ಪಾಯಿಂಟ್ ಆಫ್ ವ್ಯೂ ನೋಡ್ತೀನಿ ಅಂದ್ರ ಈಗ ಏಸೈ ದಿಲ್ಲಿ ಅದರಿ. ದಿಲ್ಲಿ ಬಿಟ್ಟು ಅವರು ಬಿಜಾಪುರ್ ಅಂದ್ರ ಗೊತ್ತಲ್ರಿ, ಬೆಂಗಳೂರು ಬಂದು ಇಲ್ಲಿ ಬರ್ಬೇಕಾಗ್ತದ, ಉಲ್ಟಾ ಬತ್ತವ್ರಿಗೆ ಭಾಳ. ಇಲ್ಕಿನ್ ಮತ್ ಗುಲ್ಬರ್ಗ ಬಂದು ಮತ್ ಈ ಕಡೆ ಬರಾಗ್ತದ. ಅವ್ರಿಗೂ ಕೆಲಸ ಮಾಡೋರು ಅಲ್ರಿ, ಅವರೇ ಕಾರಣ ಆಗ್ತೀನಂತಾರ. ಈಗ ಫ್ಲೈಟ್ ಐತಂದ್ ಡೈರೆಕ್ಟ್ ದಿಲ್ಲಿ ಟು ಬಿಜಾಪುರ್ ಕನೆಕ್ಟಿಂಗ್ ಫ್ಲೈಟ್ ಇತ್ತಂದ್ರ ಬರ್ತಾರ್ರಿ ಅವ್ರು ಡೈರೆಕ್ಟ್ ಆಗಿ. ಇಲ್ಕಿಂದ್ರ ಅವ್ರು ಬರ್ತಿದಿಲ್ಲ, ಈಗ ಬರೋದು ಹೋಪ್ಸ್ ಅದರಿ ನಮಗೂ. ಇವಾಗ ನೋಡ್ರಿ ಟೋಟಲಿ ಇದು ಬೇಕು, ಮತ್ತೆ ಇಂಡಸ್ಟ್ರಿಯಲ್ ಏರಿಯಾ ಬೇಕು. ಇಂಡಸ್ಟ್ರಿಯಲ್ ಏರಿಯಾ ಬೇಕು ಬಿಜಾಪುರ್ ಬರ್ಬೇಕಿನ್ನ. ಮ್ಯಾನುಫ್ಯಾಕ್ಚರಿಂಗ್ ಆಗ್ಬೇಕ್ರಿ ಇಲ್ಲಿ. ಈಗ ಇಂಡಸ್ಟ್ರಿಯಲ್ ಇವ್ರು ಮಿನಿಸ್ಟರ್ ಇದಾರೆ. ಈಗ ನೋಡ್ರಿ ಎಕ್ಸಾಂಪಲ್ ನಮ್ದು ಯಾವ್ದ್ರದ್ದು ಊರೈತಲ್ರಿ ಇಂಡಸ್ಟ್ರಿಯಲ್ ಏರಿಯಾ ಇಲ್ರಿ, ಅದು ಹಿಂದಾಡಿ ನೋಡ್ನತ್. ಈಗ ನಾವು ಈಗ ಏರ್ಪೋರ್ಟ್ ಮಾತಾಡ್ರಿ. ಏರ್ಪೋರ್ಟ್ ಎಷ್ಟು ಪರ್ಸೆಂಟೇಜ್ ಆಗೈತಿ? ಈಗ ಮುಗಿದ್ರಿ ಆಲ್ಮೋಸ್ಟ್. ನೀವು ಏನ್ ನೋಡ್ತಿರಲ್ಲ, ಪೇಂಟ್ ಒಂದು ಮುಗಿಸ್ತಾರ, ಕಂಪ್ಯೂಟರ್ ಎಲೆಕ್ಟ್ರಾನಿಕ್ಸ್. ನನ್ಸ್ ಮಟ್ಟಕ್ ನೋಡ್ರಿ, ಇವ್ರು ಮನಸ್ಸು ಮಾಡಿದ್ರ ಫೆಬ್ರವರಿದಾಗ ಓಪನಿಂಗ್ ಮಾಡ್ಬೋದು ಅನ್ಸ್ತದ್ರಿ ನಂಗೆ. ಮನಸ್ಸು ಮಾಡಿದ್ರ ಫೆಬ್ರವರಿ ಓಪನಿಂಗ್ ಮಾಡ್ಬೋದು. ಇಲ್ಕಿಂದ್ರ ಭಾಳ ಡಿಲೇ ಮಾಡ್ತೀನಿ ಅಂದ್ರೆ ಮಾರ್ಚ್ ಅನ್ನೋದು ಮಾಡ್ಲಿಕ್ಕೆ ಬರ್ತದೆ. ಫೆಬ್ರವರಿ ಮಾಡ್ತಾರ ಅನ್ಸ್ತಾರ. ಯಾಕಂದ್ರ ಜೂನ್ ಜುಲೈದಾಗ ಎಲೆಕ್ಷನ್ಸ್ ಅವ, ಅದು ಆಚಾರ ಸಂಹಿತ ಹತ್ತದ್ರಿ ಅದ್ರಿಗಿಂತ ಪೈಲ. ಆದ್ರೆ ಅದು ಹೋಯ್ತಂದ್ರ ಅವ್ರಿಗೆ ಕ್ರೆಡಿಟ್ ತೋಲಿಕ್ ಬರಂಗಿಲ್ರಿ. ಈಗ ಮೋದಿ ಅವ್ರು ಬಂದು ಏನಿರ ದೊಡ್ಡ ಸ್ಟೇಜ್ ಹಾಕಿ ಭಾಷಣ ಮಾಡ್ಬೇಕಂತ ಅವ್ರಿಗೂ ಇರ್ತದ್ರಿ. ಯಾಕಂದ್ರೆ ಎಲೆಕ್ಷನ್ ಕ್ಯಾನ್ವಾಸಿಂಗ್ ಸಂಬಂಧ ಅವ್ರು ಬರ್ತಾರ್ರಿ. ಯಾಕಂದ್ರ ಅವ್ರು ಗೌರ್ಮೆಂಟ್ದಾಗ ಇದ್ದಾಗೆ, ಯಡಿಯೂರಪ್ಪ ಗೌರ್ಮೆಂಟ್ ಇದ್ದಾಗೆ ಸ್ಯಾಂಕ್ಷನ್ ಆಗಿದರಿ ಪ್ರಾಜೆಕ್ಟ್ ಹೇಳ್ಬೇಕಂದ್ರ. ಮತ್ ನಮ್ದು ಮೇನ್ ಕನ್ಸರ್ನ್ ಏನದಂದ್ರಿ, ಈಗ ಏರ್ಪೋರ್ಟ್ ಮಾಡಿದ್ರಪ್ಪ ಇದನ್ನ ಆಪರೇಷನ್ ಆಗಿ ಇಡ್ಬೇಕ್ರಿ. ಅದು ಮೇನ್ ಐತಿ. ಹಾ ರೀ, ಬಹಳ ಇಂಪಾರ್ಟೆಂಟ್ ಇದೆ. ಯಾಕಂದ್ರ ನೀವು ರೈಲ್ವೆ ಸ್ಟೇಷನ್ ನೋಡ್ತೀರಿ, ರೈಲ್ವೆ ಸ್ಟೇಷನ್ ನೋಡ್ರಿ ನೀವು ಟೈಮಿಂಗ್ ನೋಡ್ರಲ್ಲ, ಟ್ರೈನ್ ಟೈಮಿಂಗ್ ಏನದ ಅಂತ ಹೇಳಿ. ನಾನೇ ಟ್ರೈನ್ಗೆ ಅಡ್ಡಾಡಿಲ್ರಿ ಹೇಳ್ಬೇಕಂದ್ರ. ಯಾಕಂದ್ರೆ ಟೈಮಿಂಗ್ ಕರೆಕ್ಟ್ ಇಲ್ರಿ ಇಲ್ಲಿ ಹೇಳ್ಬೇಕಂದ್ರ. 12 ಮಧ್ಯಾಹ್ನ ಟೈಮಿಂಗ್ ಟ್ರೈನ್ ಬಿಡ್ತದ್ರಿ ಇಲ್ಲಿಂದ, ಬಿಜಾಪುರಿಂದ. ಒಂದ್ ದಿವ್ಸ ಪೂರಾ ಹಾಳಾಗ್ತದ ಇಲ್ಲಿ ಬಿಡ್ಬೇಕಂದ್ರ. ಜಲ್ದಿ ರಾತ್ರಿ ಟೈಮ್ ಟ್ರೈನ್ ಮಾಡಬೇಕು. ಹಂಗ ಇವ್ರು ಅದ್ ಗೊತ್ತಾಗ್ತದ್ರಿ. ಅವ್ರು ಪ್ರೈವೇಟ್ ಟ್ರಾವೆಲ್ ಏಜೆನ್ಸಿ ಜೋಡಿ ಗೌರ್ಮೆಂಟ್ ಕೈ ಕೂಡಿಸ್ಕೊಂಡಿ ರೊಕ್ಕ ತಗೊಂಡಿ ಬೇಕಂತಲೇ ಟ್ರೈನದ್ ಫೆಸಿಲಿಟಿ ಮಂದಿಗೆ ಸಿಗ್ಲಾರ್ದಂಗ ಮಾಡಿಟ್ಟಾರಿ ಹೇಳ್ಬೇಕಂದ್ರ. ಇದು ಇರ್ಲಾರ್ದಂಗ ಟ್ರೈನ್ ಕನೆಕ್ಷನ್ ಅದ್ರಿ ಬಿಜಾಪುರಿಗೆ. ಒಂದು ಟ್ರೈನ್ ಇಲ್ರಿ ಡೆಲ್ಲಿಗೆ MRP. ಇಲ್ರಿ ಡೆಲ್ಲಿ ಬಿಡ್ರಿ, ಇಲ್ಲೇ ಬೆಂಗಳೂರಿಗೆ ನೀವು ರೈಟ್ ಟೈಮ್ ಇಲ್ಲ. ಹಾ ರೀ, ಅದೇ ಅದಕ್ಕೆ ಬರ್ಲಿಕತ್ತೀನ್ರಿ ಈಗ. ಈಗ ಇಲ್ಲ ನೀವು ಕೇಳ್ರಿ ಇಲ್ಲಿ. ಇದು ಇದಕ್ಕೆ ಡೈರೆಕ್ಟ್ ಲಿಂಕ್ ಅದರಿ ಇಲ್ಲಿ. ಡೈರೆಕ್ಟ್ ಇಲ್ಲ. ಈಗ ಹೆಂಗದ ಗೊತ್ತೇನ್ರಿ, ಈಗ ಪ್ರೈವೇಟ್ ಟ್ರಾವೆಲ್ ಏಜೆನ್ಸಿಗೆ ಲಾಭ ಆಗ್ಬೇಕತ್ ಟ್ರೈನ್ ಟೈಮಿಂಗ್ ಹಳಾಡಿಸ್ಯಾರ. ಈಗ ಇದು ಏರ್ಲೈನ್ ಶುರು ಆಗ್ತದಿಲ್ರಿ, ಉಡಾನ್ ಸ್ಕೀಮ್ ಒಳಗ 3000 ರೇಟ್ ಅಥವಾ 2000 ರೇಟ್ಲಿ ಶುರು ಆಗ್ತದ್ರಿ. ಇವ್ರು ಅದನ್ನು ಟ್ರಾವೆಲ್ ಏಜೆನ್ಸಿ ಜೋಡಿ ಕೈ ಕೂಡಿಸಿ ಬೇಕಂತಲೇ ಇವ್ ಪ್ರೈವೇಟ್ ಏಜೆನ್ಸಿ ಇರ್ತಾವ್ರಿ, ಇಂಡಿಗೋ, ಏರ್ ಇಂಡಿಯಾ ಎಲ್ಲ ಪ್ರೈವೇಟ್ ಅವ. ಈಗ ಅವ್ರ ಮೇಲೆ ಪ್ರೆಷರ್ ಹಾಕಿ ಅವ್ರ ಮೇಲೆ ಟೈಮಿಂಗ್ ಹಳ್ಳ ಹಿಡಿಸಿ ಬೇಕಂತಲೇ ಇವ್ರು ಮುಚ್ಚು ಹಂಗ ಮಾಡ್ಬೇಡ್ರಿ ಅಂತ ಕೇಳ್ತೀನಿ ನಾ ನಿಮ್ಗೆ. ತಿಳಿದಿಲ್ರಿ, ಈಗ ರೈಲ್ವೆ ಸ್ಟೇಷನ್ ಹಳ್ಳ ಹಿಡಿಸಿರಿ ಗೊತ್ತದ. ಈಗ ಈ ಏರ್ಪೋರ್ಟ್ ಏನದಲ್ಲ ಅದನ್ನು ಹಳ್ಳ ಹಿಡಿಸ್ಬೇಡ್ರಿ. ಒಂದು ಸ್ವಲ್ಪ ಹಣದ ಸಂಬಂಧ ಈಗ 400 ಕೋಟಿ ತನ ನಾವು ಗೌರ್ಮೆಂಟ್ ಪ್ರಾಜೆಕ್ಟ್ ಜನರ ಹಣ ರೀ ಇದು. ನಾವು ಕಟ್ಟಿದ್ ಬಡವ್ರ ಹಣ ತಗೊಂಡಿ ನಾವು ಏರ್ಪೋರ್ಟ್ ಕಟ್ಟಿವ್ರಿ. ಕನ್ವೆಂಟ್ ಆಗ್ಬೇಕು ಜನಕ್ಕೆ. ಕರೆಕ್ಟ್ ಯಾವ ಟೈಮಿಂಗ್ ಬೆಂಗಳೂರು ರೀಚ್ ಆಗ್ಬೇಕು. ಮುಂಚೆ ಒಂದ್ ತಾಸು ಟೈಮಿಂಗ್ ನೀವು ನೋಡ್ರಿ. ನಾವು MB ಪಾಟೀಲ್ ಅವ್ರಿಗೆ ಹೇಳ್ತೀವಿ ಕ್ಲಿಯರ್ ಆಗಿ. ಯಾಕಂದ್ರೆ ಯತ್ನಾಳ್ ಅವ್ರಂತೂ ಪವರ್ದಾಗ ಬರಂಗಿಲ್ಲ ಗೊತ್ತಾಯ್ತು. ಈಗ MB ಪಾಟೀಲ್ ಅವ್ರಿಗೆ ಏನ್ ಹೇಳ್ತೀವಿ ಅಂದ್ರೆ, ನೀವು ದಯಮಾಡಿ
ಕೋಆಪರೇಟ್ ಮಾಡ್ರಿ ಯಾರ ಜೋಡಿಯಿಂದ ಪ್ರೈವೇಟ್ ಏರ್ಲೈನ್ಸ್ ಜೋಡಿ ಅವ್ರಿಗೆ ಪ್ರೆಷರ್ ಮಾಡಿ ಬೇಕಂತಲೇ ಏನಂತಿರ್ಲ ಏನೋ ಅವ್ರು ಕಂಪನಿ ಏನೋ ಇಲ್ಲಿ ಆಪರೇಷನ್ ಮಾಡ್ಲಿಕ್ಕೆ ಆಲಾರ್ದಂಗ ಅವ್ರ ಮೇಲೆ ಪ್ರೆಷರ್ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ನಿಮ್ದು ಎಲ್ಲಾ ಕುಡಿ ಸ್ವಲ್ಪ ಹಣದ ಸಂಬಂಧ ರೊಕ್ಕ ರಗಡ್ ಕಳ್ಸಿರಿ ನೀವು, ಅದ್ರೊಳಗೆ ಏನಿಲ್ಲ ಬಿಡ್ರಿ. ಅಟ್ಲೀಸ್ಟ್ ಇದು ಏರ್ಪೋರ್ಟ್ ವರ್ಕಿಂಗ್ ದಾಗ ಬಂತಂದ್ರ ಕಂಪ್ನಿ ಓಪನ್ ಆಗ್ತಾವ, ಜಾಬ್ಸ್ ಬರ್ತಾವ. ಎಷ್ಟೋ ಯೂತ್ ಜಾಬ್ ಇರ್ಲಾರ ಬಿಜಾಪುರದಾಗ ಕೂತೋದಿಲ್ಲ. ಎಲ್ಲಾರು ಏನಂತಿರ್ಲ ಗೂಳಿಗೆ ಹೋಗ್ತಾರಂತಾರಿ ಹಂಸವ್ರು, ಗೋವಾಗ್ ಹೋಗ್ತಾರ, ಬೆಂಗ್ಳೂರ್ಗ್ ಹೋಗ್ತಾರ. ಇಲ್ಲಿ ಬಿಜಾಪುರದಾಗ ಜಾಬ್ಸ್ ಬರ್ಬೇಕು. ಈಗ ನೀವು ಅದ್ ಆಗ್ಬೇಕಂದ್ರೆ ಏರ್ಪೋರ್ಟ್ ನೀವು ಪ್ರೈವೇಟ್ ಏರ್ಲೈನ್ಸ್ ಮೇಲೆ ಪ್ರೆಷರ್ ಹಾಕ್ಬೇಡ್ರಿ ಇಷ್ಟೇ. ನಿಮ್ದು ಏನ್ ಟೈಮಿಂಗ್ ಅಲ್ಲ ಅವ್ರಿಗೆ ಬಿಡ್ರಿ. ನೋಡ್ರಿ ಇವು ಟ್ರಾವೆಲ್ ಏಜೆನ್ಸಿ ಹೋಗೋ ಜನ ಬೇರೆ, ಇದು ಏರ್ಪೋರ್ಟ್ ಯೂಸ್ ಮಾಡೋರ್ ಜನ ಬೇರೆ. ನೀವು ಅವ್ರ ಮೇಲೆ ಪ್ರೆಷರ್ ಹಾಕ್ಲಿಕ್ಕೆ ಹೋಗ್ಬೇಡ್ರಿ. ಯಾಕಂದ್ರೆ ಇಲ್ಲಿ ಬರೋದು VIP ಜನ ಬರ್ತಾರ, ಅವರಿಗೆ ಡೆವಲಪ್ಮೆಂಟ್ ತಲೆ ಇಟ್ಕೊಂಡ್ ಬರ್ತಾರ. ಅವರು ಒಳ್ಳೆ ಜನ ಇರ್ತಾರ, ಅವ್ರಿಗೆ ಒಂದು ಸ್ಕೋಪ್ ಕೊಡ್ರಿ ಬಿಜಾಪುರ ಬೆಳೆಸ್ಲಿಕ್ಕೆ. ಕರ್ನಾಟಕ ಗವರ್ಮೆಂಟ್ ಗೆ ಮತ್ತೆ ನಮ್ ಸಿದ್ದರಾಮಯ್ಯ ಅವರಿಗೆ, MB ಪಾಟೀಲ್ ಅವರಿಗೆ ಟಿಕೆಟ್ ಕಡಿಮೆ ಇರ್ಬೇಕು. ಇಲ್ರಿ ಟಿಕೆಟ್ ಪ್ರೈಸ್ ಅಷ್ಟೇ ಇಲ್ರಿ ಇದು. ಈಗ ಯಾರು ಬರೋ ಈಗ ಬಿಸ್ನೆಸ್ ಯಾರು ಇರ್ತಾರಲ್ರಿ ಅವ್ರು ಕೊಟ್ಟು ಬರ್ತಾರಿ. ಈಗ ತಿಳಿತಿಲ್ರಿ, ಅವ್ರ ಕಡೆ ಟೈಮ್ ಇರಂಗಿಲ್ರಿ, ಅವರು ಕೊಟ್ಟು ಬರ್ತಾರ ಪ್ರೈಸ್ ಎಷ್ಟೇ ಇದ್ರು. ಇವ್ರು ಬೇಕಂತಲೇ ಟೈಮಿಂಗ್ ಹಳ್ಳ ಅಡಿಸಿ ಈಗ ಹೆಂಗ ಸೋಲಾಪುರ ಮಾಡಿ ಇಟ್ಟಾರಲ್ರಿ ಏರ್ಪೋರ್ಟ್, ಹಂಗ್ ಮಾಡಿರ್ಬೇಡದ ಹೇಳ್ತೀನ್ರಿ ನಾ ನಿಮ್ಗ. ನಾವ್ ಹೇಳುದ್ ಏನಂದ್ರ ನೋಡ್ರಿ, ನೀವು ಮಾಡ್ತೀವಿ ಅಂದ್ರ ನಾವು ಬಿಡಂಗಿಲ್ರಿ. ಇಷ್ಟ ಸಿಂಪಲ್ ಅದ. ಇಲ್ರಿ ಇದು ಕ್ಲಿಯರ್ ಆಗಿ ಹೇಳೋಕಾಗ್ತದ. ಯಾಕಂದ್ರೆ ನಾನು ಇಲ್ಲಿ ಇರ್ತೀನಿ ಬಿಜಾಪುರದಾಗ. ಏರ್ಪೋರ್ಟ್ ಆಗ್ಯದ ಅಂದ್ರ ನಾ ಇಲ್ಲಿ ಹೊರಗೆ ಹೋದ್ರು ಇಲ್ಲಿ ಬರ್ತಿರ್ತೀನಿ. ನೀವು ಏನಂತಿರ್ಲ, ನೀವ್ ಏನಾರ ಟೈಮಿಂಗ್ ಗಿಮಿಂಗ್ ಏನಾರ ಪ್ರೆಷರ್ ಹಾಕ್ಲಿಕ್ಕೆ ಟ್ರೈ ಮಾಡಿದೀವಿ ಅಂದ್ರ ಈಗ ನೋಡ್ರಿ ಏರ್ಪೋರ್ಟ್ ನೀವು ನಿಮ್ಗ ಕೈಯಾಗ ಮಾಡೋದು ಬ್ಯಾಡಾಗಿತ್ತು ನಿಮ್ಗ, ನಾವು ಬೆನ್ ಹತ್ತಿ ಮಾಡಿಸಿವಿ. ಈಗ ನೀವು ಆಪರೇಷನ್ ಬೇಕಂತಲಿ ಅದನ್ನ ಸ್ಟಾಪ್ ಮಾಡ್ತೀನಿ ಹಂಗ ಹಿಂಗ ಅಂತ ಹೇಳಿ ಕೆಟ್ಟ ವಿಚಾರ ತಗೊಂಡು ಕೆಟ್ಟ ವಿಚಾರ ಕರವಾರ ಮಾಡ್ತೀನಿ ಅಂದ್ರೆ ಮಾಡ್ಲಿಕ್ಕೆ ಬಿಡಂಗಿಲ್ಲ. ಇಷ್ಟೇ ನಾ ಹೇಳೋದು ಇಷ್ಟೇ. ಈಗ ಹೇಳಿವಿ ಮತ್ತಿದು ನಮ್ಗೆ ಹೇಟ ಮಾಡ್ಲಿಕ್ಕೆ ಹಚ್ಚಬೇಡ್ರಿ ಅಷ್ಟೇ. ಇಲ್ಲಿ ನೋಡ್ರಿ, ಈಗ ನೀವು ಈ ವಿಡಿಯೋದಾಗ ನೋಡಿದ್ರಿ ಏರ್ಪೋರ್ಟ್ ಯಾರಿಗೂ ಬಿಡಂಗಿಲ್ಲ ನೋಡ್ಲಿಕ್ಕೆ ಬಂದ್. ಆಕ್ಚುಲಿ ನಾವು ಒಳಗಿಂದೆಲ್ಲ ತೋರ್ಸಿವಿ ನಿಮ್ಗೆ, ಟರ್ಮಿನಲ್ ಅಲ್ಲಿ, ATC ಟವರ್ ಅಲ್ಲಿ, ರನ್ವೇ ಅಲ್ಲಿ ಎಕ್ಸ್ಕ್ಲೂಸಿವ್ ಏನ್ ವ್ಯೂ ಇರ್ತದಲ್ರಿ ತೋರ್ಸಿವಿ ಡಿಟೇಲ್ ಆಗಿ. ಇಂಥ ವಿಡಿಯೋ ಮತ್ ಬರ್ತಿರ್ಬೇಕಂದ್ರ ಈ ವಿಡಿಯೋಗೆ ಲೈಕ್ ಕೊಡ್ರಿ. ಹಿಂದ್ ವಿಡಿಯೋನು ನೋಡಿರ್ತೀರಿ ನೀವು. ಹಾ ಕಮೆಂಟ್ ಬರೀರಿ, ಲೈಕ್ ಕೊಡ್ರಿ. ಇದು ನೀವು ಎಷ್ಟು ಏನಂತಿರ್ಲ ಶೇರ್ ಮಾಡ್ತೀರಿ, ವಾಟ್ಸ್ಆಪ್ದಾಗ ಶೇರ್ ಮಾಡ್ರಿ ಹೋಗಿದ್ ವಿಡಿಯೋನ. ಲೈಕ್ ಕಮೆಂಟ್ ಎಷ್ಟು ಮಾಡ್ತಿಲ್ಲ ಅಷ್ಟು ರೀಚ್ ಆಗ್ತದ. ಮತ್ ನಮ್ ಇವ್ರು ಶಕೀಲ್ ಅವ್ರು ಬರ್ತಾರ ನಮ್ ಜೋಡಿ ಎಸ್ ನ್ಯೂಸ್ ಅವ್ರು ವಿಡಿಯೋ ಮಾಡ್ಲಿಕ್ಕೆ. ಇನ್ನ ಹೆಚ್ಚಿಗೆ ವಿಡಿಯೋ ಬರ್ತಿರ್ತಾವ. ಶರಣಾರ್ಥಿ. ಯಾವುದೇ ಹೊಸ ಸುದ್ದಿಯನ್ನ ನೋಡಲು ನಮ್ಮ ಎಸ್ ನ್ಯೂಸ್ ಕರ್ನಾಟಕ ಎಕ್ಸ್ಪ್ರೆಸ್ ನ ನೋಡ್ತಾ ಇರಿ. ಹಾಗೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಬಾಜು ಇರುವ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ. ಹಾಗೆ ನಮ್ಮ ಚಾನೆಲ್ ನ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ನಡೆ ಸತ್ಯದ ಕಡೆ.